ಒಂದು ಉಳಿ ಒಂದು ಸುತ್ತಿ ಇಟ್ಕೊಂಡು ದಿನ ಎಲ್ಲ ಬಂಡೆ ಹೊಡಿಯೋದೇ ಅವನ ಕೆಲಸ. ಈ ಕಲ್ಲು ಹೊಡಿಯೋನಿಗೆ ದಿನ ಎಲ್ಲ ಹಾಫ್ ನಿಕ್ಕರ್ ಬನಿನಲ್ಲಿ ಕಾಲ ಕಳೀತಾ ಇದ್ದೀನಿ, ಒಂದಿನಾದ್ರೂ ರಾಜನ್ ಥರ ಬದುಕಬೇಕಲ್ಲ ಅಂತ ಆಸೆ ಆಯ್ತು. ಅಗ್ಗ ಮಗ್ಗ ಅಂತ ಸೌಂಡ್ ಆಯ್ತು, ರಾಜ ಆಗ್ಬಿಟ್ಟ. ರೇಷ್ಮೆ ಅಂಗಿ, ಧೋತಿ, ಕಿರೀಟ. ಆಹಾ, ಆ ಖುಷಿ ತಡ್ಕೊಳಕ್ಕಾಗಿಲ್ಲ ಅವನಿಗೆ. ಈ ಓವರ್ ಡ್ರೆಸ್ಸಿಂಗ್ ಎಲ್ಲ ಅಭ್ಯಾಸ ಇಲ್ವಲ್ಲ ಅವನಿಗೆ. ಬೆವರಕ್ಕೆ ಶುರು ಆಯ್ತು, ವಿಪರೀತ ಬೆವರು. ಸೂರ್ಯನ ಕಾಟ ತಡ್ಕೊಳಕ್ಕಾಗ್ತಿಲ್ಲ. ಅಂದ್ರೆ ರಾಜನಿಗಿಂತ ಸೂರ್ಯ ಗ್ರೇಟು. ನಾನು ಸೂರ್ಯ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಕೊಂಡ. ತಗ್ಗ ಮಗ್ಗ ಸೂರ್ಯ ಆಗ್ಬಿಟ್ಟ. ಎಲ್ರಿಗಿಂತ ಎತ್ತರದಲ್ಲಿ ಕೂತಿದ್ದಾನೆ, ಎಲ್ರ ಮೇಲೂ ಬೆಳಕನ್ನ ಚಲ್ತಾ ಇದ್ದಾನೆ. ಲೈಫ್ ಅಂದ್ರೆ ಇದಪ್ಪ ಅಂತ ಅನ್ಕೊಂಡ. ಒಂದು ಕರಿ ಮೋಡ ಬಂತು, ಸೂರ್ಯನ್ನೇ ಮುಚ್ಚಿಬಿಡ್ತು. ವಾ, ಸೂರ್ಯನಿಗಿಂತ ಮೋಡ ಗ್ರೇಟು. ನಾನು ಮೋಡ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ. ಮೋಡ ಆಗ್ತಿದ್ದಾಗೆ ಗಾಳಿ ಬಂದು ಮೋಡನ ತಳ್ಕೊಂಡೋಯ್ತು. ನಾನು ಗಾಳಿ ಆಗ್ಬೇಕಾಗಿತ್ತು ಅಂತ ಅವನಿಗನ್ನಿಸ್ತು. ಗಾಳಿ ಆದ. ಗಾಳಿ ಬೀಸ್ತಿದ್ದಾಗೆ ಹುಲ್ಲು, ಹೂವು, ಎಲೆ, ಗಿಡ, ಮರ ಎಲ್ಲ ಅಲ್ಲಾಡ್ತಿದೆ. ಅವನು ಖುಷಿಯೋ ಖುಷಿ. ಆದ್ರೆ ಒಂದು ಮಾತ್ರ ಅಲಗಾಡ್ಲೇ ಇಲ್ಲ. ಯಾವುದು? ಬಂಡೆ. ನಾನು ಬಂಡೆ ಆಗ್ಬೇಕು ಅನ್ಕೊಂಡ. ಬಂಡೆ ಆದ. ಬಂಡೆ ಆಗ್ತಿದ್ದಾಗೆ ತಲೆ ಮೇಲೆ ಉಳಿ ಬಂತು, ಯಾವುದೋ ಒಂದು ಸುತ್ತಿ ಬಂತು, ಬಂಡೆ ಪೀಸ್ ಆಯ್ತು. ಅಂದ್ರೆ ಬಂಡೆ ಒಡಿಯೋನು ಎಲ್ಲದಕ್ಕಿಂತ ಗ್ರೇಟು. ನಾನು ಕಲ್ಲು ಹೊಡಿಯೋನು ಆಗ್ಬೇಕು ಅನ್ಕೊಂಡ. ಕತೆ ಎಲ್ಲಿ ಶುರು ಆಯ್ತೋ ಅಲ್ಲೇ ಬಂದು ನಿಂತ್ಕೋತು. ಹಾಗಾಗಿ ಈ ಯುಗಾದಿ ದಿನ ಅನವಶ್ಯವಾದ ಹೋಲಿಕೆಗಳನ್ನ ಮಾಡದೆ, ನಾವು ಮಾಡೋ ಕೆಲಸ, ನಾವಿರೋ ಜಾಗದ ಬಗ್ಗೆ ಅತಿಯಾಗಿ ಕೊರಗದೆ ನಮ್ಮ ಏಳಿಗೆಗೆ ಬೇಕಾದ ಎಲ್ಲಾ ಪ್ರಯತ್ನಗಳನ್ನು ಮಾಡೋಣ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.